ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ತುಂಬ ಮೃದುವಾದಂತಹ ರಾಗಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ತುಂಬ ರುಚಿಯಾಗಿರುತ್ತೆ. ಡಯಟ್ ಮಾಡೋರು ಸಹ ಇದನ್ನು ತಮ್ಮ ಡಯಟಲ್ಲಿ ಉಪಯೋಗಿಸ್ಕೋಬೋದು. ನಾನು ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ನೋಡಿ, ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಕಾಯ್ತಾ ಇದೆ ಚೆನ್ನಾಗಿ. ನೀರು ಕುದಿ ಬರಬೇಕು. ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನ. ನೋಡಿ, ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ನೋಡಿ ಈ ಥರ ಸರಿ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ತೆಳ್ಳಗೆ, ಗಂಟುಗಳಿಲ್ದಾಗೆ. ಅದನ್ನು ಇದಕ್ಕೆ ಹಾಕ್ಕೊಂಡು ಇದರಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಕಪ್ ಹಾಕ್ಕೊಂಡೆ, ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಎಲ್ಲ ಗಂಟುಗಳಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಮಿಕ್ಸ್ ಮಾಡ್ಕೊತೀನಿ ಈಗ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಿರಬಾರ್ದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ತಣ್ಣಗಾಕಿ ಇದನ್ನು ಬಿಟ್ಬಿಡಿ. ನಾನಿವಾಗ ಕಾಯಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಜಾರಿಗೆ ನಾನು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 3 ಒಣಮೆಣಸಿಕಾಯಿ ಹುರಿದಿಟ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಒಂದು 6 ಎಸಳಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಇವಾಗ ರುಬ್ಕೊಂಬಂದ್ಬಿಡೋಣ. ನೋಡಿ, ರುಬ್ಬಾಗಿದೆ, ಕಾಯಿ ಚಟ್ನಿ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ. ನೀವು ಬೇಕಿದ್ರೆ ಹಸಿಮೆಣಸಿಕಾಯಿ ಸಮೇತನೂ ಹಾಕ್ಕೋಬೋದು. ನಾನಿಲ್ಲಿ ಒಣಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ತಣ್ಣಗಾಗಿರೋ ಹಿಟ್ಟನ್ನ ಈ ಥರ ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಳಿ ಪಕ್ಕದಲ್ಲಿ, ಸ್ವಲ್ಪ ಸುಡ್ತಾ ಇರುತ್ತೆ. ಆವಾಗವಾಗ ಈ ಥರ ಕೈಯಲ್ಲಿ ಹಾಕ್ಕೊಂಡು ನಾದ್ಕೊತಾರೆ. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊತಾ ಇದ್ದರೆ ಅದರ ಹದ ಬರುತ್ತೆ. ನೋಡಿ, ರಾಗಿ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲಿ ಒಳ್ಳೆ ಪೋಷಕಾಂಶ ಇರುತ್ತೆ. ನಾವು ಡೈಲಿ ನಮ್ಮ ದಿನನಿತ್ಯ ಊಟದಲ್ಲಿ ರಾಗಿನ ನಾವು ಮುದ್ದೆಯಾಗಿ, ದೋಸೆಯಾಗಿ, ರೊಟ್ಟಿಯಾಗಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಬಳಸ್ಕೊತಾ ಇದ್ದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನಾನು ಈ ಥರ ರೊಟ್ಟಿನ ನೋಡಿ ಈ ಥರ ಮಾಡ್ಕೊಳ್ಳಿ 2 ಕೈಯಲ್ಲಿ. ನೋಡಿ, ನಾನಿಲ್ಲಿ ಒಂದು ಫಸ್ಟ್ ತಟ್ಟಿ ತೋರಿಸ್ತೀನಿ ರೊಟ್ಟಿನ. ನೋಡಿ, ಈ ಥರ ತಟ್ಕೊಳ್ಳಿ. ಚೆನ್ನಾಗಿ ರೌಂಡ್ ಶೇಪ್ ಬರುತ್ತೆ ಈ ಥರ ತಟ್ಕೊಂಡ್ರೆ. ನೋಡಿ, ನಾನು ತಟ್ಟಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಥರ ತಟ್ಕೊಂಬಿಡಿ. ನೋಡಿ, ನಾನು 2 ಕೈಯಲ್ಲಿ ತಟ್ಕೊಂಬಿಡ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಇವಾಗ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಇನ್ನೊಂದು ರೊಟ್ಟಿನ ನಿಮಗೆ ಈಸಿಯಾಗೋ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಲಟ್ಟಣಿಗೆಯಲ್ಲಿ ಉಜ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಮಗೆ ತಟ್ಟಕ್ಕೆ ಬರಲ್ಲಪ್ಪ ಅಂದವರು ಈ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ನೋಡಿ, ನಾನು ಲಟ್ಟಣಿಗೆಯಲ್ಲಿ ಇವಾಗ ಉಜ್ಕೊಂಬಿಡ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉಜ್ಕೊಳ್ಳಿ, ಯಾಕಂದರೆ ಅಂಟ್ಕೊಂಬಿಡುತ್ತಲ್ವ ಲಟ್ಟಣಿಗೆಗೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ನೋಡಿ ಈ ಥರ. ಯಾರೋ ಕೇಳಿದರು ನನಗೆ ಕಮೆಂಟ್ ಬಾಕ್ಸಲ್ಲಿ ಡಯಟ್ ಫುಡ್ ತಿಳಿಸಿ ನನಗೆ ಅಂತ. ಇದು ಕೂಡ ನಿಮ್ಮ ಡಯಟಲ್ಲಿ ನೀವು ಇದು ಮಾಡ್ಕೊಳ್ಳಿ. ಡಯಟಲ್ಲಿ ನೀವು ಇದು ಮಾಡಿಕೊಂಡ್ರೆ ಇದರಿಂದನೂ ನೀವು ಸಣ್ಣ ಆಗ್ಬೋದು. ನೋಡಿ, ನಾನಿಲ್ಲಿ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸುಟ್ಕೊಂಬಿಡೋಣ. ನೋಡಿ, ನಾನಿವಾಗ ರೊಟ್ಟಿನ ಮುಗ್ಚಾಕೊಂಡಿದ್ದೀನಿ. ಹಿಟ್ಟಿನ ಭಾಗ ಇರುತ್ತಲ್ಲ ಕೆಳಗಡೆ, ಅದನ್ನು ಮೇಲೆ ಬರಬೇಕು, ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡು ನೀರೆಲ್ಲ ಅಂಟಿಸ್ಕೊತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಅಂಟಿಸ್ಕೊಳ್ಳಿ.
ನೋಡಿ ಇವಾಗ ಮಗ್ಚಾಕೊಂಬಿಡೋಣ. ಇದು ಡಯಟ್ ಮಾಡೋರು ಸಮೇತನೂ ಇದನ್ನು ಅವ್ರ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ರಾಗಿ ತುಂಬ ಗಟ್ಟಿ ಅಂತಾರಲ್ಲ, ಅದೇ ಥರ ನಾವು ಸಿರಿಧಾನ್ಯಗಳಲ್ಲಿ ಇದು ಒಂದು ರಾಗಿ ಆಗಿರೋದ್ರಿಂದ ರಾಗಿ ಹಿಟ್ಟಿಂದ ನಾವು ಥರಥರವಾದ ಅಡುಗೆಗಳನ್ನ ನಾವು ಮಾಡ್ಕೊಂಡು ತಿನ್ಬೋದು. ರಾಗಿ ದೋಸೆ ಆಗಲಿ, ರಾಗಿ ರೊಟ್ಟಿ ಆಗಲಿ, ಮುದ್ದೆ ಆಗಲಿ, ಸೂಪ್ ಆಗಲಿ, ಗಂಜಿ ಆಗಲಿ, ಅಂಬಲಿ ಆಗಲಿ, ನಾವು ಯಾವುದೋ ಒಂದು ರೀತಿಯಾಗಿ ಡೈಲಿ ನಮ್ಮ ಡಯಟಲ್ಲಿ ನಾವು ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ರೊಟ್ಟಿ ಕೂಡ ರೆಡಿಯಾಗಿದೆ. ಇವಾಗ ತಗೊಂಡ್ಬಿಡ್ತಾ ಇದ್ದೀನಿ. ನೋಡಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಜೊತೆಗೆ ಕಾಯಿ ಚಟ್ನಿ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ನೋಡಿ 1-2 ಈರುಳ್ಳಿ ಸಮೇತ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದೇ ಥರ ಮಾಡ್ಕೊಳ್ಳಿ ನೀವು ಕೂಡ. ಆಮೇಲೆ ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ನ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರ್ರಿ. ಹಾಗೆ ಇದೇ ಥರ ರೆಸಿಪೀಸ್ಗಳು ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗಾದರೆ ನಾನು ಬರಲಾ? ಬಾಯ್.